ಓಂ ಶಾಂತಿ. ನಾವು ನಮ್ಮ ಲೌಕಿಕ ಜೀವನದಲ್ಲಿ ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಅಲ್ವಾ? ಹೌದು. ಮನೆ, ಕಾರು, ಹಣ, ಹೆಸರು ಇದಕ್ಕೋಸ್ಕರ ಹಗಲು ರಾತ್ರಿ ಅಂತ ನೋಡದೆ ಶ್ರಮ ಪಡ್ತೀವಿ. ನಿಜ. ಆದ್ರೆ ಒಂದು ಸತ್ಯ ಅಂದ್ರೆ ಇದೆಲ್ಲ ಇಲ್ಲೇ ಉಳಿದೋಗೋದು. ಹೌದು. ಒಂದು ಸಣ್ಣ ಸೂಜಿಯನ್ನ ಕೂಡ ಜೊತೆಗೆ ತಗೊಂಡೋಗೋಕ್ಕಾಗಲ್ಲ. ಎಲ್ಲ ಇಲ್ಲೇ ಬಿಟ್ಟೋಗ್ಬೇಕು. ಆದ್ರೆ ಒಂದು ಸಂಪತ್ತಿದೆ, ಅದನ್ನ ನಾವು ಜನ್ಮಕ್ಕೂ ನಮ್ ಜೊತೆ ತಗೊಂಡು ಹೋಗ್ಬೋದು. ಓ, ಅದು ಕಾಲಕ್ಕೆ ಕರಗೋದಿಲ್ಲ, ಯಾರೂ ಅದನ್ನ ಕದಿಯೋಕ್ಕಾಗಲ್ಲ. ಅಂತಹ ಒಂದು ಅವಿನಾಶಿ ಸಂಪತ್ತು. ಅದ್ಭುತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ಮೂಲಗಳಲ್ಲಿ ಇದೇ ವಿಷಯದ ಬಗ್ಗೆ ಆಳವಾಗಿ ಹೇಳಿದ್ದಾರೆ. ಪರಮಪಿತಾ ಪರಮಾತ್ಮ ಅಂದ್ರೆ ಶಿವಬಾಬಾ ತಮ್ಮ ಮಕ್ಕಳಿಗೆ ಇದೇ ಸಂಪತ್ತಿನ ಬಗ್ಗೆ ನೆನಪಿಸ್ತಿದ್ದಾರೆ. ಹೌದು. ಇವತ್ತಿನ ಮೂಲದ ಮುಖ್ಯ ಸಂದೇಶವೇ, ಮಧುರ ಮಕ್ಕಳೇ, ಜ್ಞಾನರತ್ನಗಳಿಂದ ನಿಮ್ಮ ಜೋಳಿಗೆಯನ್ನ ತುಂಬಿಸ್ಕೊಳ್ಳಿ ಮತ್ತು ಅದನ್ನ ದಾನ ಮಾಡಿ. ನೀವು ಇತರರಿಗೆ ದಾರಿ ತೋರಿಸಿದಷ್ಟು ನಿಮ್ಗೆ ಆಶೀರ್ವಾದಗಳು ಸಿಗ್ತವೆ. ಓಂ ಶಾಂತಿ. ಎಷ್ಟು ಸುಂದರವಾದ ಮಾತು. ಅಂದ್ರೆ ಜ್ಞಾನವನ್ನ ಬರೀ ಪಡೆಯೋದಲ್ಲ, ಅದನ್ನ ಹಂಚ್ಬೇಕು. ಹೌದು, ಹಂಚೋದ್ರಿಂದ ನಮ್ಮ ಸಂಪತ್ತು ಇನ್ನೂ ಹೆಚ್ಚಾಗುತ್ತೆ. ಹಾಗಾದ್ರೆ ಈ ಜ್ಞಾನರತ್ನಗಳು ಅಂದ್ರೇನು? ಅದನ್ನ ಸಂಪಾದಿಸುವುದು ಹೇಗೆ? ಬನ್ನಿ, ಇವತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಮೊದಲಿಗೆ ಈ ಜ್ಞಾನ ಕೊಡುವ ಶಿಕ್ಷಕರ ಬಗ್ಗೆನೇ ಮೂಲದಲ್ಲಿ ಹೇಳಿರೋದು. ಶಿವತಂದೆಯೇ ನಮಗೆ ಶಿಕ್ಷಣ ಕೊಡ್ತಾರೆ ಅನ್ನೋದನ್ನ ಚೆನ್ನಾಗಿ ನೆನಪಿಡಬೇಕು ಅಂತಾರೆ. ಸಾಮಾನ್ಯವಾಗಿ ಶಿಕ್ಷಣ ಅಂದ ತಕ್ಷಣ ಕಠಿಣ ನಿಯಮ, ಪರೀಕ್ಷೆಯ ಒತ್ತಡ ಎಲ್ಲ ನೆನಪಾಗುತ್ತೆ. ಆದರೆ ಇಲ್ಲಿ ತಂದೆ ಬಹಳ ಪ್ರೀತಿಯಿಂದ ಕೇವಲ ನನ್ನನ್ನು ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿ ಅಂತ ಸರಳವಾಗಿ ಹೇಳ್ತಾರೆ. ಇದರ ಆಳ ಏನು? ಇದು ನೋಡೋಕೆ ಸರಳ ಅನ್ಸಿದ್ರೂ ಇದರ ಆಳ ಬಹಳ ದೊಡ್ಡದು. ನೋಡಿ, ಲೌಕಿಕ ಓದಿನಲ್ಲಿ ಎಷ್ಟು ಒತ್ತಡ ಇರುತ್ತೆ. ಹೌದು. ಆದ್ರೆ ಇಲ್ಲಿ ಜ್ಞಾನಸಾಗರನೇ ನಮ್ಮ ಶಿಕ್ಷಕ. ಅವರ ನೆನಪಲ್ಲಿ ಹೃದಯ ಶಾಂತವಾಗ್ಬೇಕು, ತಂಪಾಗ್ಬೇಕು ಅಂತಾರೆ ಬಾಬಾ. ಇದು ಕೇವಲ ಒಂದು ಮಾನಸಿಕ ವಿಶ್ರಾಂತಿಯಲ್ಲ, ಇದು ಆತ್ಮದ ಮೂಲ ಸ್ವರೂಪದ ಅನುಭವ. ಸಾಮಾನ್ಯವಾಗಿ ಯಾರಿಂದ ನಮ್ಗೆ ಜಾಸ್ತಿ ಲಾಭ ಇರುತ್ತೋ ಅವರನ್ನೇ ನಾವು ನೆನ್ಪ್ಮಾಡ್ಕೊಳ್ತೀವಲ್ವಾ? ನಿಜ. ಇಲ್ಲಿ ನಮಗೆ ಸಿಗ್ತಿರೋ ಆಸ್ತಿ 21 ಜನ್ಮಗಳ ಸ್ವರ್ಗದ ರಾಜ್ಯಭಾಗ್ಯ. ಅಷ್ಟು ದೊಡ್ಡ ಆಸ್ತಿ ಕೊಡುವ ತಂದೆಯ ನೆನಪು ಎಷ್ಟು ಸಹಜವಾಗಿ, ಪ್ರೀತಿಯಿಂದ ಬರ್ಬೇಕು, ಹೌದಲ್ಲ? ಹೌದು. ಇದು ಶಿಕ್ಷಣವನ್ನ ಒಂದು ಕಷ್ಟದ ಕೆಲಸ ಅನ್ನೋದಕ್ಕಿಂತ ಒಂದು ಪ್ರೀತಿಯ ಸಂಬಂಧವಾಗಿ ನೋಡೋ ದೃಷ್ಟಿಕೋನ. ಈ ನೆನಪಿನ ಪ್ರಕ್ರಿಯೆಯಿಂದ ಆಗೋ ಬದಲಾವಣೆಯನ್ನ ವಿವರಿಸೋಕೆ ಮೂಲದಲ್ಲಿ ಒಂದು ಸುಂದರವಾದ ರೂಪಕ ಬಳಸಿದ್ದಾರೆ. ಮುಳ್ಳಿನಿಂದ ಹೂವಾಗೋ ಪ್ರಕ್ರಿಯೆ? ಹೌದು. ನೀವು ಈಗ ಮುಳ್ಳಿನಿಂದ ಹೂವಾಗ್ತಿದ್ದೀರಿ. ಯೋಗದಲ್ಲಿ ಇದ್ದಷ್ಟು ಮುಳ್ಳು ಹೂವಾಗ್ತದೆ ಅಂತೆ. ಈ ಮುಳ್ಳು ಮತ್ತು ಹೂವು ಇದು ಏನನ್ನು ಸೂಚಿಸುತ್ತೆ? ಖಂಡಿತ. ಇಲ್ಲಿ ಮುಳ್ಳು ಅಂದ್ರೆ ಬೇರೇನೂ ಅಲ್ಲ, ನಮ್ಮಲ್ಲಿರೋ ವಿಕಾರಗಳು, ನಕಾರಾತ್ಮಕ ಗುಣಗಳು. ಓ, ಕಾಮ, ಕ್ರೋಧ? ಹೌದು. ಅದರಲ್ಲೂ ಮುಖ್ಯವಾಗಿ ಮೂಲದಲ್ಲಿ ಕ್ರೋಧವು ಒಂದು ದೊಡ್ಡ ಮುಳ್ಳು. ಅದು ಬಹಳಷ್ಟು ಜನರಿಗೆ ನೋವು ಕೊಡ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜ. ನಮ್ಮ ಒಂದು ಕೋಪದ ಮಾತು ಅಥವಾ ನೋಟ ಇನ್ನೊಬ್ಬರ ಮನಸ್ಸಿಗೆ ಹೇಗೆ ಮುಳ್ಳಿನ ಹಾಗೆ ಚುಚ್ಚುತ್ತೆ. ಹೌದು. ನಾವು ಈ ಕಲಿಯುಗದ ಮುಳ್ಳಿನ ಕಾಡಿನಲ್ಲಿ ಒಬ್ರಿಗೊಬ್ರು ನೋವು ಕೊಡ್ತಾನೆ ಬದುಕಿದ್ದೀವಿ. ಹಾಗಾದ್ರೆ ಹೂವಾಗೋದು ಅಂದ್ರೆ? ಹೂವಾಗೋದು ಅಂದ್ರೆ ದೈವಿ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಶಾಂತಿ, ಪ್ರೀತಿ, ಕ್ಷಮೆ, ಸಹನೆ ಇವೆಲ್ಲ ಹೂವಿನ ಸುಗಂಧದ ಥರ. ಅಂದ್ರೆ ಯಾರು ತಂದೆಯ ನೆನಪಿನಲ್ಲಿ ಹೆಚ್ಚು ಇರ್ತಾರ? ಹೌದು. ಯಾರು ಯೋಗದಲ್ಲಿ ಹೆಚ್ಚು ಇರ್ತಾರೋ ಅವರೊಳಗಿನ ವಿಕಾರಗಳೆಂಬ ಮುಳ್ಳುಗಳು ನಿಧಾನವಾಗಿ ಪರಿವರ್ತನೆಯಾಗಿ ಗುಣಗಳೆಂಬ ಹೂವುಗಳಾಗುತ್ತವೆ. ಈ ರೂಪಕದಲ್ಲಿ ಇನ್ನೊಂದು ವಿಷಯ ಇದೆ. ಈ ರೀತಿ ಅರಳಿದ ಹೂವುಗಳು ಈ ಮುಳ್ಳಿನ ಜಗತ್ತಿನಲ್ಲಿ ಇರೋಕ್ ಸಾಧ್ಯವಿಲ್ಲ. ಅವುಗಳಿಗಾಗಿ ಒಂದು ಸುಂದರವಾದ ತೋಟವೇ ಸಿದ್ಧವಾಗ್ತಿದೆ. ಅದೇ ಸ್ವರ್ಗ ಅಂತ. ಇದು ಕೇಳೋಕೆ ಸ್ವಲ್ಪ ಪಲಾಯನವಾದದ ಹಾಗೆ ಇದೆಯಲ್ಲ? ಇದು ಪಲಾಯನವಾದ ಅಲ್ಲ, ಇದೊಂದು ಸಹಜ ಪ್ರಕ್ರಿಯೆ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸೂಕ್ಷ್ಮವಾದ ಆರ್ಕಿಡ್ ಹೂವನ್ನ ಮರುಭೂಮಿಯಲ್ಲಿ ಬೆಳೆಸೋಕೆ ಆಗಲ್ಲ ಅಲ್ವಾ? ಇಲ್ಲ, ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ವಾತಾವರಣವೇ ಬೇರೆ. ಹಾಗೇನೆ ಸಂಪೂರ್ಣ ದೈವಿ ಗುಣಗಳಿಂದ ತುಂಬಿದ ಆತ್ಮಗಳು ಈ ವಿಕಾರಿ ಜಗತ್ತಲ್ಲಿ ಸಹಜವಾಗಿ ಇರೋಕೆ ಆಗಲ್ಲ. ಅದಕ್ಕಾಗಿಯೇ ಪರಮಾತ್ಮ ಈ ಸಂಗಮಯುಗದಲ್ಲಿ ನಮ್ಮನ್ನ ಜ್ಞಾನ, ಯೋಗದ ಪಾಲನೆ ನೀಡಿ ಆ ಹೊಸ ತೋಟಕ್ಕಾಗಿ ಅಂದ್ರೆ ಸತ್ಯಯುಗಕ್ಕಾಗಿ ತಯಾರು ಮಾಡ್ತಿದ್ದಾರೆ. ಸರಿ, ಈಗ ಸ್ಪಷ್ಟವಾಯ್ತು. ಹಾಗಾದ್ರೆ ನಾವು ಜಗತ್ತಿನ ಮಾಲೀಕರಾಗುತ್ತೇವೆ ಅನ್ನೋ ಖುಷಿ ಇರಬೇಕು. ಆದ್ರೆ ಅದು ಬರೀ ಹೇಳೋದ್ರಿಂದಲ್ಲ, ಪುರುಷಾರ್ಥದಿಂದ ಸಾಧ್ಯ ಅಂತಲೂ ಮೂಲದಲ್ಲಿ ಹೇಳಿದೆ. ಈ ಪುರುಷಾರ್ಥ ಅಂದ್ರೆ ಏನು? ಹೌದು. ಪುರುಷಾರ್ಥ ಅಂದ್ರೆ ಮೊದಲು ಜ್ಞಾನದ ರತ್ನಗಳನ್ನ ನಾವೇ ಧಾರಣೆ ಮಾಡ್ಕೊಳ್ಳೋದು.
ಜ್ಞಾನೋಸಾಗರ ತಂದೆ ನಮ್ಗೆ ಪ್ರತಿದಿನ ಜ್ಞಾನದ ರತ್ನಗಳನ್ನ ಕೊಡ್ತಾರೆ. ಅದನ್ನ ಮೊದಲು ನಾವು ನಮ್ಮ ಜೀವನದಲ್ಲೇ ಅಳವಡಿಸ್ಕೋಬೇಕು. ನಮ್ಮನ್ನ ನಾವು ಮುಳ್ಳಿನಿಂದ ಹೂವಾಗಿ ಪರಿವರ್ತನೆ ಮಾಡ್ಕೋಬೇಕು. ಇದೇ ನಿಜವಾದ ಪುರುಷಾರ್ಥ. ಯಾವಾಗ ನಮ್ಮ ಜೋಳಿಗೆ ಈ ರತ್ನಗಳಿಂದ ತುಂಬುತ್ತೋ ಆಗ ಸಹಜವಾಗಿ ದಾನ ಮಾಡೋ ಪ್ರೇರಣೆ ಬರುತ್ತೆ. ನಿಖರವಾಗಿ. ಹಾಗಾದ್ರೆ ಈ ಜ್ಞಾನದಾನದ ಸ್ವರೂಪ ಹೇಗಿರಬೇಕು? ಇದು ಕೇವಲ ನಾವು ಕೇಳಿದ್ದನ್ನ ಬೇರೆಯವರಿಗೆ ಹೇಳೋದಷ್ಟೇನಾ? ಖಂಡಿತ ಇಲ್ಲ. ಅದು ಬರೀ ಒಂದು ಭಾಗ ಅಷ್ಟೇ. ನಿಜವಾದ ದಾನ ಅಂದ್ರೆ ನಮ್ಮ ಜೀವನದ ಮೂಲಕ ಆ ಜ್ಞಾನವನ್ನ ಹಂಚೋದು. ಅಂದ್ರೆ ನಮ್ಮ ನಡವಳಿಕೆ ಮೂಲಕ? ಹೌದು. ನಮ್ಮ ಶಾಂತವಾದ ಸ್ಥಿತಿ, ನಮ್ಮ ಪ್ರೀತಿಯ ನಡವಳಿಕೆ, ನಮ್ಮ ಮುಖದಲ್ಲಿರೋ ಸಂತೋಷ ಇವೇ ದೊಡ್ಡ ಸೇವೆ. ಮೂಲದಲ್ಲಿ ಚಾಲಕನ ಉದಾಹರಣೆ ಇದೆ ನೋಡಿ. ಹೌದು. ಒಬ್ಬ ಜಾಗರೂಕ ಚಾಲಕ ಹೇಗೆ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅವರ ಗುರಿ ಮುಟ್ಸ್ತಾನೋ ಹಾಗೆ ನಾವು ಈ ಜ್ಞಾನದ ಬೆಳಕನ್ನ ತೋರ್ಸಿ ದಾರಿ ತಪ್ಪಿದ ದುಃಖದಲ್ಲಿರೋ ಆತ್ಮಗಳಿಗೆ ಅವರ ನಿಜವಾದ ಮನೆ ಶಾಂತಿಧಾಮದ ದಾರಿಯನ್ನ ತೋರ್ಸ್ಬೇಕು. ಆಗ ಅವರ ಹೃದಯದಿಂದ ಬರೋ ಆಶೀರ್ವಾದವೇ ನಮಗೆ ಸಿಗೋ ನಿಜವಾದ ಸಂಪಾದನೆ. ಇದುವರೆಗಿನ ಚರ್ಚೆ ಬಹಳ ಸ್ಪಷ್ಟವಾಗಿದೆ. ಮೊದಲು ಜ್ಞಾನ ಪಡ್ಕೋಬೇಕು, ಸ್ವತಃ ಪರಿವರ್ತನೆ ಆಗಬೇಕು, ಆಮೇಲೆ ನಮ್ಮ ಜೀವನದ ಮೂಲಕವೇ ಅದನ್ನು ಹಂಚಬೇಕು. ಈ ನೆನಪಿನ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸಕ್ಕೆ ಮೂಲದಲ್ಲಿ ಒಂದು ವೈಜ್ಞಾನಿಕ ಉದಾಹರಣೆ ಇದೆ. ಸೂಜಿ ಶುದ್ಧವಾಗಿದ್ರೆ ಅದು ಅಯಸ್ಕಾಂತದ ಕಡೆಗೆ ತಾನಾಗೇ ಸೆಳೆಯಲ್ಪಡ್ತದೆ ಅಂತ. ಇದು ಕೇಳಕ್ಕೆ ಸರಳವಾಗಿದ್ರೂ ಬಹಳ ಆಳವಾದ ವಿಷಯ ಅನ್ಸುತ್ತೆ. ಹೌದು. ಇದು ಇಡೀ ಆಧ್ಯಾತ್ಮಿಕ ಪಯಣದ ಸಾರವನ್ನೇ ಹೇಳುತ್ತೆ. ಇಲ್ಲಿ ಸೂಜಿ ಅಂದ್ರೆ ಆತ್ಮ, ಸರಿ, ಅಯಸ್ಕಾಂತ ಅಂದ್ರೆ ಪರಮಾತ್ಮ, ಮತ್ತು ಸೂಜಿಗೆ ಹಿಡಿದಿರೋ ತುಕ್ಕು ಇದೆಯಲ್ಲ, ಅದು ಜನ್ಮಜನ್ಮಗಳಿಂದ ನಾವು ಮಾಡಿದ ಪಾಪಕರ್ಮಗಳು, ನಮ್ಮ ವಿಕಾರಗಳು. ಓ ಹಾಗೆ. ಒಂದು ಹೊಸ ಸೂಜಿ ಅಯಸ್ಕಾಂತದ ಹತ್ರ ತಂದ ತಕ್ಷಣ ಅಂಟ್ಕೊಳ್ಳುತ್ತೆ, ಆದ್ರೆ ತುಕ್ಕು ಹಿಡಿದ ಸೂಜಿ ಅಷ್ಟು ಸುಲಭವಾಗಿ ಆಕರ್ಷಿತ ಆಗಲ್ಲ. ಹಾಗೆಯೇ ನಮ್ಮ ಆತ್ಮ ಎಷ್ಟು ಪವಿತ್ರ ಆಗ್ತಾ ಹೋಗುತ್ತೋ ಅಷ್ಟು ಸಹಜವಾಗಿ ಪರಮಾತ್ಮನ ನೆನಪಲ್ಲಿ ಆಕರ್ಷಿತ ಆಗತ್ತೆ. ನಿಖರವಾಗಿ. ಅಂದ್ರೆ ನೆನಪು ಮಾಡೋಕೆ ನಾವು ಕಷ್ಟಪಡಬೇಕಾಗಿಲ್ಲ. ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡ್ರೆ ಸಾಕು, ನೆನಪು ತಾನಾಗೇ ಆಗತ್ತೆ. ಇದೊಂದು ರೀತಿ ಹೇಗೆ ಹೇಳೋದು, ಸಕಾರಾತ್ಮಕ ಚಕ್ರದ ಹಾಗೆ. ಹೌದು. ನೆನಪು ಮಾಡೋದ್ರಿಂದ ತುಕ್ಕು ಕರಗುತ್ತೆ. ತುಕ್ಕು ಕರಗಿದಷ್ಟು ನೆನಪು ಮಾಡೋದು ಸುಲಭವಾಗುತ್ತೆ. ಆಗ ಯೋಗ ಮಾಡಬೇಕು ಅನ್ನೋ ಪ್ರಯತ್ನ ಇರೋದಿಲ್ಲ. ಹೌದು. ಯೋಗ ನಮ್ಮ ಸಹಜ ಸ್ಥಿತಿಯಾಗ್ಬಿಡುತ್ತೆ. ನಿರಂತರವಾಗಿ ನಾವು ಯಾವುದೇ ಕೆಲಸ ಮಾಡ್ತಿದ್ರೂ ನಮ್ಮ ಬುದ್ಧಿಯೋಗ ತಂದೆ ಕಡೆಗಿರುತ್ತೆ. ಸರಿ, ಈ ರೀತಿ ಆತ್ಮ ಶುದ್ಧವಾದ ನಂತರ ಆ ಆತ್ಮದ ಅಂತಿಮ ಸ್ಥಿತಿ ಅಥವಾ ಪಾತ್ರ ಏನು? ಇಲ್ಲಿ ಸ್ವದರ್ಶನ ಚಕ್ರಧಾರಿ ಮತ್ತೆ ಲೈಟ್ ಹೌಸ್ ಅಂತ ಎರಡು ಶಕ್ತಿಶಾಲಿ ಪರಿಕಲ್ಪನೆಗಳನ್ನ ಮೂಲದಲ್ಲಿ ಹೇಳಿದ್ದಾರೆ. ಇವೆರಡಕ್ಕೂ ಇರೋ ಸಂಬಂಧವೇನು? ಮೊದಲು ಸ್ವದರ್ಶನ ಚಕ್ರಧಾರಿ ಅಂದ್ರೇನು ಅಂತ ನೋಡೋಣ. ಇದರ ಸಾಮಾನ್ಯ ಅರ್ಥ 84 ಜನ್ಮಗಳ ಚಕ್ರದ ಜ್ಞಾನ ತಿಳ್ಕೊಳ್ಳೋದು. ಆದ್ರೆ ಅದರ ಆಳವಾದ ಅರ್ಥ ಆ ಚಕ್ರದಲ್ಲಿ ನನ್ನ ಪಾತ್ರ ಏನಿತ್ತು ಅನ್ನೋದನ್ನ ಅರಿಯೋದು. ಸತ್ಯಯುಗದಲ್ಲಿ ದೇವತೆಯಾಗಿದ್ದ ನಾನೇ ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳಲ್ಲಿ ಪಾತ್ರ ಮಾಡಿ ಈಗ ಮತ್ತೆ ಈ ಸಂಗಮ ಯುಗದಲ್ಲಿ ನನ್ನ ಶ್ರೇಷ್ಠ ಪಾತ್ರ ಮಾಡ್ತಿದ್ದೀನಿ ಅನ್ನೋ ಸ್ಮೃತಿಯಲ್ಲಿ ಸ್ಥಿರವಾಗಿರೋದು. ಅಂದ್ರೆ ಒಬ್ಬ ನಟ ಬರೀ ತನ್ನ ಈಗಿನ ದೃಶ್ಯದ ಸಂಭಾಷಣೆ ತಿಳ್ಕೊಳ್ಳೋದಲ್ಲ, ಬದಲಿಗೆ ಇಡೀ ಸರಣಿಯಲ್ಲಿ ತನ್ನ ಪಾತ್ರದ ಸಂಪೂರ್ಣ ಪಯಣವನ್ನ ಅರ್ಥ ಮಾಡಿಕೊಂಡ ಹಾಗೆ. ಅತ್ಯುತ್ತಮವಾದ ಹೋಲಿಕೆ. ಯಾವಾಗ ಈ ಸ್ವ ಅರಿವು ನಮಗೆ ಸಂಪೂರ್ಣವಾಗಿ ಬರುತ್ತೋ ಆಗ ನಾವು ಸಹಜವಾಗಿಯೇ ಲೈಟ್ ಹೌಸ್ ಆಗ್ತೀವಿ. ಲೈಟ್ ಹೌಸ್? ಹೌದು. ಸಮುದ್ರದಲ್ಲಿರೋ ಲೈಟ್ ಹೌಸ್ ಹಡಗುಗಳಿಗೆ ದಾರಿ ತೋರ್ಸಕ್ಕೆ ಕೂಗೋದಿಲ್ಲ. ಅದು ತನ್ನ ಜಾಗದಲ್ಲಿ ಸ್ಥಿರವಾಗಿ ನಿಂತು ಬೆಳಕಿನ ಸೂಸುತ್ತೆ ಅಷ್ಟೇ. ನಿಜ. ಹಾಗೆಯೇ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರೋ ನಾವು ಮಾತಾಡಿ ಸೇವೆ ಮಾಡ್ಬೇಕಂತಿಲ್ಲ. ನಮ್ಮ ಶಾಂತ ಮತ್ತು ಶಕ್ತಿಶಾಲಿ ಸ್ಥಿತಿಯ ಕಂಪನಗಳೇ ದಾರಿ ತಪ್ಪಿ ಅಲೆಯುತ್ತಿರೋ ಎಷ್ಟೋ ಆತ್ಮಗಳಿಗೆ ದಾರಿದೀಪ ಆಗತ್ತೆ. ಇದು ಬಹಳ ಶಕ್ತಿಶಾಲಿಯಾದ ವಿಚಾರ. ನಮ್ಮ ಆಂತರಿಕ ಸ್ಥಿತಿಯೇ ನಮ್ಮ ಅತಿದೊಡ್ಡ ಸೇವೆ ಆಗತ್ತೆ. ಇದು ನಮ್ಮನ್ನು ಚರ್ಚೆಯ ಅಂತಿಮ ವಿಷಯಕ್ಕೆ ಕರೆತರುತ್ತೆ. ಈ ಹಳೆಯ ಶರೀರದಿಂದ ಮಮತ್ವವನ್ನ ತೆಗೆಯೋದು. ಮೂಲದಲ್ಲಿ ಹೇಳಿದ ಹಾಗೆ ಪಂಚತತ್ವಗಳಿಂದಾದ ಈ ಶರೀರ ಆತ್ಮವನ್ನ ಕೆಳಗೆ ಸೆಳೆಯುತ್ತೆ. ಹೆಚ್ಚಿನ ಜನರಿಗೆ ಸಾವಿನ ಭಯ, ಶರೀರದ ಮೇಲಿನ ಮೋಹವೇ ದೊಡ್ಡ ಭಯ ಅಲ್ವಾ? ಹೌದು. ಇದು ಬಹಳ ಸೂಕ್ಷ್ಮವಾದ ವಿಷಯ. ಆತ್ಮ ಎಷ್ಟೋ ಜನ್ಮಗಳಿಂದ ಈ ಶರೀರವನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಶರೀರಕ್ಕೆ ಸ್ವಲ್ಪ ನೋವಾದ್ರೂ ಆತ್ಮಕ್ಕೆ ತೀವ್ರವಾದ ನೋವು ಅನುಭವವಾಗುತ್ತೆ. ಹೌದು. ಆದ್ರೆ ಯೋಗಬಲದಿಂದ ಆತ್ಮ ಶಕ್ತಿಶಾಲಿಯಾದಾಗ ಅದರ ನಿಜವಾದ ಅರಿವು ಜಾಗೃತವಾಗುತ್ತೆ. ಆಗ ಶರೀರ ಕೇವಲ ಒಂದು ವಸ್ತ್ರ
ಅಥವಾ ಒಂದು ವಾಹನದ ಹಾಗೆ ಅನುಭವವಾಗುತ್ತೆ. ಮೂಲದಲ್ಲಿ ಒಂದು ಸುಂದರವಾದ ಮಾತಿದೆ. ಪಾವನರಾದ ನಂತರ ಶರೀರವನ್ನ ಬೆಣ್ಣೆಯಿಂದ ಕೂದಲನ್ನು ತೆಗೆದಂತೆ ಸುಲಭವಾಗಿ ಬಿಟ್ಟು ಹೋಗುವಿರಿ ಅಂತ. ಹೌದು, ಅಂತಹ ಸ್ಥಿತಿ. ಆ ಸ್ಥಿತಿಯನ್ನ ಕಲ್ಪಿಸ್ಕೊಳ್ಳೋದೇ ಕಷ್ಟ. ಆದರೆ ನಮ್ಮ ಗಮನ ನಮ್ಮ ಶಾಶ್ವತ ಅಸ್ತಿತ್ವ ಮತ್ತು ನಮ್ಮ ಗುರಿಯಾದ ಶಾಂತಿಧಾಮ ಸುಖಧಾಮದ ಮೇಲೆ ಪೂರ್ತಿಯಾಗಿ ಇದ್ದಾಗ ಈ ತಾತ್ಕಾಲಿಕ ಶರೀರದ ಮೋಹ ತಾನಾಗಿ ಕಡಿಮೆಯಾಗುತ್ತೆ. ಇದೇನಾ ಇದರ ಹಿಂದಿನ ತತ್ವ? ಖಂಡಿತವಾಗಿ. ಯಾವಾಗ ನಮಗೆ ಅದಕ್ಕಿಂತ ಶ್ರೇಷ್ಠವಾದ ವಸ್ತುವಿನ ಆಕರ್ಷಣೆ ಉಂಟಾಗುತ್ತೋ ಆಗ ಕೆಳಗಿನ ವಸ್ತುವಿನ ಮೇಲಿನ ಮೋಹ ತಾನಾಗಿಯೇ ಬಿಟ್ಹೋಗತ್ತೆ. ಆಗ ಶರೀರವನ್ನ ಬಿಡೋದು ಒಂದು ಹಳೆ ಬಟ್ಟೆ ಬದಲಿಸಿದಷ್ಟು ಸಹಜ ಪ್ರಕ್ರಿಯೆ ಆಗತ್ತೆ. ಅದ್ಭುತ. ಇಂದಿನ ಈ ಚರ್ಚೆಯಲ್ಲಿ ನಾವು ಒಂದು ಶಾಶ್ವತ ಸಂಪತ್ತನ್ನ ಗಳಿಸೋ ಮಾರ್ಗವನ್ನ ಅರ್ಥ ಮಾಡ್ಕೊಂಡ್ವಿ. ನೆನಪಿನ ಸರಳ ಪ್ರಕ್ರಿಯೆ ಮೂಲಕ ನಮ್ಮನ್ನ ಮುಳ್ಳಿನಿಂದ ಹೂವಾಗುವುದು ಮತ್ತು ಆ ಮೂಲಕ ಲೈಟ್ ಹೌಸ್ ಆಗಿ ಇತರರಿಗೆ ದಾರಿ ತೋರ್ಸೋದು. ಹೌದು, ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿಯಾಗೋದು ಮತ್ತು ಈ ಹಳೇ ಪ್ರಪಂಚ ಹಳೇ ಶರೀರದಿಂದ ಸಂಪೂರ್ಣ ನಿರ್ಮೋಹಿಗಳಾಗಿ ನಮ್ಮ ನಿಜವಾದ ಮನೆಗೆ ಹಿಂತಿರುಗುವ ತಯಾರಿ ಮಾಡಿಕೊಳ್ಳುವುದೇ ನಮ್ಮ ಅಂತಿಮ ಪುರುಷಾರ್ಥ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೆ ಆಲೋಚನೆ ಮಾಡಕ್ಕೆ ಒಂದು ವಿಚಾರವನ್ನ ಬಿಟ್ಟೋಗೋಣ. ಖಂಡಿತ. ಇಂದಿನ ಮೂಲದಲ್ಲಿ ಒಬ್ಬೊಬ್ಬರು ವೈಯಕ್ತಿಕವಾಗಿ ಮುಳ್ಳಿನಿಂದ ಹೂವಾಗೋ ಬಗ್ಗೆ ಹೆಚ್ಚು ಗಮನ ಹರಿಸಲಾಗಿದೆ. ಆದ್ರೆ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಈ ರೀತಿ ಪರಿವರ್ತನೆಯಾದ ಸಾವಿರಾರು ಹೂವುಗಳು ತಮ್ಮ ವೈಯಕ್ತಿಕ ಸುಗಂಧವನ್ನ ಮೀರಿ ಒಂದೇ ಸಂಕಲ್ಪದಲ್ಲಿ ಒಂದೇ ಸ್ಥಿತಿಯಲ್ಲಿ ಸ್ಥಿರವಾದಾಗ ಏನಾಗಬಹುದು? ಆ ಸಂಘಟಿತ ಸುಗಂಧದ ಆ ಸಂಘಟಿತ ಶಾಂತಿಯ ಶಕ್ತಿಯು ಈ ಇಡೀ ವಾಯುಮಂಡಲವನ್ನು ಈ ಪ್ರಪಂಚದ ನಕಾರಾತ್ಮಕತೆಯನ್ನು ಪರಿವರ್ತಿಸಲು ಎಷ್ಟು ಶಕ್ತಿಶಾಲಿಯಾಗಿರಬಹುದು. ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳಿರೋ ಮಾತುಗಳು ಕೇಳೋದಕ್ಕೆಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಮನಸ್ಸಿಗೆ ಏಕ್ದಂ ತಂಪಾಗುತ್ತೆ. ಜ್ಞಾನದ ಮುತ್ತುಗಳಿಂದ ನಮ್ಮ ಬುದ್ಧಿಯ ಜೋಳಿಗೆಯನ್ನೇ ತುಂಬಿಸಿಬಿಟ್ಟ ಹಾಗೆ. ವಿಶೇಷವಾಗಿ ನಮ್ಮಲ್ಲಿರೋ ಆ ಮುಳ್ಳಿನಂತಹ ಹಳೆ ಸ್ವಭಾವಗಳನ್ನ ಯೋಗದ ಶಕ್ತಿಯಿಂದ ಹೂವಿನ ಹಾಗೆ ಪರಿವರ್ತನೆ ಮಾಡೋ ಕಲೆ ಬಗ್ಗೆ ಹೇಳಿದಾರಲ್ವಾ? ಖಂಡಿತ. ಸಾಕಾರ ಮುರಳಿಯಲ್ಲಿ ಬಾಬಾ ನಮಗೆ ದಿನನಿತ್ಯದ ಜೀವನಕ್ಕೆ ಬೇಕಾದ ಶಕ್ತಿಯನ್ನ, ಆ ಜ್ಞಾನದ ಸ್ಪಷ್ಟತೆಯನ್ನ ತುಂಬ್ತಾರೆ. ಅದೊಂದು ರೀತಿ ದಾರಿದೀಪ ಇದ್ದ ಹಾಗೆ. ಹೌದು. ಆದರೆ ಇವತ್ತು ನಾವು ಆ ಸಾಕಾರ ಮುರಳಿಯ ನಂತರ ಬರುವ ಆ ಅವ್ಯಕ್ತ ಮಹಾವಾಕ್ಯ, ವರದಾನ, ಸ್ಲೋಗನ್ಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂತ ಅನಿಸ್ತಿದೆ. ಓ, ಯಾಕೆ ಹಾಗೆ? ಅದ್ರಲ್ಲೇನಿದೆ ವಿಶೇಷ? ಯಾಕಂದ್ರೆ ಅಲ್ಲೊಂದು ಸೂಕ್ಷ್ಮವಾದ ರಹಸ್ಯ ಅಡಗಿದೆ. ನೋಡಿ, ಸಾಕಾರ ಮುರಳಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋ ಜ್ಞಾನ ಸಿಗತ್ತೆ. ಸರಿ, ಅಂದ್ರೆ ನಮ್ಮ ಕರ್ಮ, ನಮ್ಮ ದಿನಚರ್ಯೆ ಹೇಗಿರ್ಬೇಕು ಅಂತ. ನಿಖರವಾಗಿ. ಆದರೆ ಅವ್ಯಕ್ತ ಇಶಾರೆಗಳಲ್ಲಿ ನಾವು ಹೇಗಿರಬೇಕು ಅಂದ್ರೆ ನಮ್ಮ ಆಂತರಿಕ ಸ್ಥಿತಿ, ನಮ್ಮ ಇರುವಿಕೆ ಹೇಗಿರಬೇಕು ಅನ್ನೋದರ ಅನುಭವ ಅಡಗಿದೆ. ಆ ಡೂಯಿಂಗ್ನಿಂದ ಬೀಯಿಂಗ್ ಕಡೆಗೆ ನಮ್ಮ ಗಮನವನ್ನ ಸೆಳೆಯುತ್ತಾರೆ ಬಾಬಾ. ಅದೇ ಅದ್ಭುತವಾಗಿ ಹೇಳಿದ್ರಿ. ಹಾಗಿದ್ರೆ ನಮ್ಮ ಈ ಇವತ್ತಿನ ಆಳವಾದ ಚರ್ಚೆಯನ್ನ ಆ ಅವ್ಯಕ್ತ ಮಹಾವಾಕ್ಯದ ಮಂಥನದಿಂದಲೇ ಶುರು ಮಾಡೋಣ. ಖಂಡಿತ. ಬಾಬಾ ಇಂದು ಮಹಾವೀರ ಮಕ್ಕಳ ಸಂಘಟನೆಯ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ದಾರೆ. ಅದರ ಶಕ್ತಿ ಏನು ಅನ್ನೋದನ್ನ. ಹೌದು, ಬಾಬಾ ಹೇಳ್ತಾರೆ, ಮಹಾವೀರರ ಸಂಘಟನೆಯ ಅತೀ ದೊಡ್ಡ ವಿಶೇಷತೆ ಅಂದ್ರೆ ಎಲ್ಲರ ಏಕರಸಸ್ಥಿತಿ. ಏಕರಸಸ್ಥಿತಿ. ಈ ಪದ ಕೇಳಲು ತುಂಬಾ ಸರಳ ಅನ್ಸಬಹುದು, ಆದ್ರೆ ಇದರ ಅರ್ಥ ಬಹಳ ಆಳವಾಗಿದೆ. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಉದಾಹರಣೆಗೆ, ಎಲ್ಲರೂ ಸೇರಿ 5 ನಿಮಿಷ ಬೀಜರೂಪ ಸ್ಥಿತಿಯಲ್ಲಿ ಇರಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅಲ್ಲಿರುವ 100 ಜನರ ಮನಸ್ಸು ಅದೇ ಸ್ಥಿತಿಯಲ್ಲೇ ಇರಬೇಕಾ? ಇದು ಪ್ರಾಯೋಗಿಕವಾಗಿ ಸಾಧ್ಯನಾ? ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದೇ ಆ ಸವಾಲು. ಯಾಕಂದ್ರೆ ಒಬ್ಬರ ಮನಸ್ಸು ಚಿಂತನೆಯಲ್ಲಿರ್ಬೋದು, ಇನ್ನೊಬ್ಬರದ್ದು ಬೇರೆ ಕಡೆ ಹೋಗ್ಬೋದು ಅಲ್ವಾ? ಹೌದು. ಬಾಬಾ ಹೇಳುವಂತೆ ಇದು ಒಂದು ರೀತಿ ಹಕ್ಕಿಗಳ ಹಿಂಡು ಒಟ್ಟಿಗೆ ಹಾರಿದಂತೆ. ಸಾವಿರಾರು ಹಕ್ಕಿಗಳು ಒಟ್ಟಿಗೆ ಹಾರುವಾಗ ಒಂದೇ ಕ್ಷಣದಲ್ಲಿ ಎಲ್ಲವೂ ಒಟ್ಟಿಗೆ ದಿಕ್ಕು ಬದಲಿಸುತ್ತವೆ. ಓ, ಹೌದು ಹೌದು. ಅಲ್ಲಿ ಯಾವ ಹಕ್ಕಿಯೂ ಇನ್ನೊಂದಕ್ಕೆ ಈಗ ತಿರುಗು ಅಂತ ಹೇಳೋದಿಲ್ಲ. ಅದೊಂದು ಸಹಜ ಸಾಮೂಹಿಕ ಪ್ರಜ್ಞೆ. ನಮ್ಮಿಂದ ಬಾಬಾ ಅಂಥದ್ದೊಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಅಪೇಕ್ಷಿಸುತ್ತಿದ್ದಾರೆ. ಆದರೆ ಇದಕ್ಕೆ ಅಡ್ಡಿಯಾಗೋದು? ಅದಕ್ಕೆ ಅಡ್ಡಿಯಾಗಿರೋದು ಒಂದೇ ವ್ಯರ್ಥ ಸಂಕಲ್ಪಗಳು. ಸರಿ, ಈ ವ್ಯರ್ಥ ಸಂಕಲ್ಪಗಳು ಹೇಗೆ ನಮ್ಮ ಏಕರಸ ಸ್ಥಿತಿಗೆ ಅಡ್ಡಿಯಾಗ್ತವೆ? ಒಬ್ಬರ ಮನಸ್ಸಿನಲ್ಲಿ ಬರುವ ವ್ಯರ್ಥ ಸಂಕಲ್ಪ ಇಡೀ ಸಂಘಟನೆಯ ಶಕ್ತಿಯನ್ನ ಹೇಗೆ ಕಡಿಮೆ ಮಾಡುತ್ತೆ? ಖಂಡಿತ ಮಾಡುತ್ತೆ. ವ್ಯರ್ಥ ಸಂಕಲ್ಪಗಳು ಒಂದು ರೀತಿ ವೈರಸ್ ಇದ್ದ ಹಾಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸಂಘಟನೆಯಲ್ಲಿ ಒಬ್ಬರ ಮನಸ್ಸಿನಲ್ಲಿ ಸಂಶಯ,
ಇನ್ನೊಬ್ಬರ ಮನಸ್ಸಿನಲ್ಲಿ ಬೇಸರ, ಮತ್ತೊಬ್ಬರ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಕೆಟ್ಟ ಭಾವನೆ ಇದ್ರೆ ಆ ಇಡೀ ವಾತಾವರಣದ ಶಕ್ತಿ ಕಡಿಮೆ ಆಗುತ್ತೆ. ಹೌದು, ನಿಜ. ಅದಕ್ಕೆ ಬಾಬಾ ಈ ವ್ಯರ್ಥ ಸಂಕಲ್ಪಗಳೆಂಬ ವೈರಸ್ ಅನ್ನು ಸಮಾಪ್ತಿ ಮಾಡಲು 2 ಶಕ್ತಿಶಾಲಿ ಔಷಧಿಗಳನ್ನ ಅಂದ್ರೆ 2 ಶಕ್ತಿಗಳನ್ನ ತಿಳಿಸಿದ್ದಾರೆ. ಓಹ್, ಹಾಗ ಆ 2 ಶಕ್ತಿಗಳು ಯಾವುವು ಮತ್ತು ಅವುಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸಬಹುದು? ಮೊದಲನೆಯದ್ದು ನಂಬಿಕೆ. ಇದು ಸಾಮಾನ್ಯ ನಂಬಿಕೆಯಲ್ಲ. ನಮ್ಮ ಜೊತೆಯಲ್ಲಿರುವ ಪ್ರತಿಯೊಂದು ಆತ್ಮದ ಮೇಲೆ, ಅವರ ಮೂಲ ಸ್ವರೂಪದ ಮೇಲೆ ಅಚಲವಾದ ನಂಬಿಕೆ. ಸರಿ. ಅವರು ಏನಾದ್ರೂ ತಪ್ಪು ಮಾಡಿದ್ರು ಅಥವಾ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದ್ರೂ ಇದರ ಹಿಂದೆ ಏನೋ ಕಲ್ಯಾಣ ಅಡಗಿದೆ, ಅವರ ಭಾವನೆ ಶುದ್ಧವಾಗಿದೆ ಅಂತ ತಿಳಿಯೋದು. ಇದು ಕೇಳಲು ಚೆನ್ನಾಗಿದೆ, ಆದರೆ ಆಚರಣೆಯಲ್ಲಿ ಬಹಳ ಕಷ್ಟ ಅಲ್ವಾ? ಈಗ ನಮ್ಮ ಆಫೀಸ್ನಲ್ಲಿ ನಮ್ಮ ಸಹೋದ್ಯೋಗಿ ನಮ್ಮ ಬಗ್ಗೆ ಇಲ್ಲಸಲ್ಲದನ್ನು ಮೇಲಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ಅವರ ಮೇಲೆ ನಂಬಿಕೆ ಇಡುವುದು ಹೇಗೆ? ಕೋಪ, ಬೇಸರ ಬರೋದು ಸಹಜ ತಾನೆ? ನೀವು ಹೇಳಿದ್ದು ನಿಜ. ಕೋಪ ಬರೋದು ಸಹಜ. ಆದ್ರೆ ಬಾಬಾ ಹೇಳುವ ನಂಬಿಕೆ ಅಂದ್ರೆ ಆ ವ್ಯಕ್ತಿಯ ತಪ್ಪನ್ನು ಒಪ್ಪಿಕೊಳ್ಳಿ ಅಂತಲ್ಲ. ಓ. ಬದಲಾಗಿ ಆ ಪರಿಸ್ಥಿತಿಯ ಹಿಂದೆ, ಆ ಘಟನೆಯ ಹಿಂದೆ ಒಂದು ದೊಡ್ಡ ಕಲ್ಯಾಣದ ಚಿತ್ರ ಅಡಗಿದೆ ಅನ್ನೋದ್ರ ಮೇಲೆ ನಂಬಿಕೆ ಇಡೋದು. ಅಚ್ಛಾ. ಬಹುಶಃ ಆ ಆತ್ಮಕ್ಕೆ ಪರಿಸ್ಥಿತಿ ಸರಿಯಾಗಿ ಅರ್ಥವಾಗಿಲ್ಲ. ಅವರ ಸಂಸ್ಕಾರ ಹಾಗಿದೆ. ಪರಮಾತ್ಮ ನನ್ನ ಪರೀಕ್ಷೆ ತಗೊಳ್ತಾ ಇದ್ದಾನೆ, ಇದರಿಂದ ನಾನು ಇನ್ನೂ ಶಕ್ತಿಶಾಲಿಯಾಗ್ತೀನಿ ಅಂತ ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಹೌದು, ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಇದು ಕುರುಡು ನಂಬಿಕೆಯಲ್ಲ, ಬದಲಿಗೆ ಆಧ್ಯಾತ್ಮಿಕ ಪ್ರಬುದ್ಧತೆ. ಓ, ಈಗ ಸ್ಪಷ್ಟವಾಯಿತು. ಅಂದ್ರೆ ವ್ಯಕ್ತಿಯ ಕ್ರಿಯೆಯನ್ನ ಬದಿಗಿಟ್ಟು ಅದರ ಹಿಂದಿನ ದೊಡ್ಡ ಚಿತ್ರಣವನ್ನು ನೋಡುವ ಕಲೆ. ಸರಿ, ಹಾಗಾದ್ರೆ 2ನೇ ಶಕ್ತಿ ಯಾವುದು? ಎರಡನೆಯದು ಇನ್ನೂ ಶಕ್ತಿಶಾಲಿಯಾದದ್ದು ಸಮಾವೇಶಿಸಿಕೊಳ್ಳುವ ಶಕ್ತಿ. ಸಮಾವೇಶಿಸಿಕೊಳ್ಳುವ ಶಕ್ತಿ ಅಂದ್ರೆ ಮತ್ತೊಬ್ಬರ ತಪ್ಪನ್ನು ಅಥವಾ ದೌರ್ಬಲ್ಯವನ್ನು ತನ್ನೊಳಗೆ ಸಮಾಧಾನವಾಗಿ ಇಟ್ಟುಕೊಳ್ಳುವುದು. ಅದನ್ನು ನೋಡಿ, ಕೇಳಿ, ತಿಳಿದು ಸಮುದ್ರದ ಹಾಗೆ ತನ್ನೊಳಗೆ ಅಡಗಿಸಿಟ್ಟುಕೊಳ್ಳುವುದು. ಅದನ್ನು ಬೇರೆಯವರ ಮುಂದೆ ಹರಡದೆ ತನ್ನ ತಪ್ಪಿನಂತೆ ಭಾವಿಸಿ ಮರೆತು ಬಿಡುವುದು. ಇದು ನಾವೀಗ ಹೇಳ್ತೀವಲ್ಲ, ಸಕ್ರಿಯ ಆಲಿಸುವಿಕೆ ಅಂದ್ರೆ ಆಕ್ಟಿವ್ ಲಿಸ್ನಿಂಗ್, ಆ ಥರನ ಅಥವಾ ಅದಕ್ಕಿಂತ ಭಿನ್ನವಾಗಿದೆಯಾ? ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಸಕ್ರಿಯ ಆಲಿಸುವಿಕೆ ಅಂದ್ರೆ ಇನ್ನೊಬ್ಬರ ಮಾತನ್ನು ಗಮನವಿಟ್ಟು ಕೇಳೋದು. ಸರಿ. ಆದರೆ ಸಮಾವೇಶಿಸಿಕೊಳ್ಳುವ ಶಕ್ತಿ ಅಂದ್ರೆ ಅವರ ಮಾತಿನಲ್ಲಿರುವ ನಕಾರಾತ್ಮಕತೆಯನ್ನು, ಅವರ ದೌರ್ಬಲ್ಯವನ್ನು ನಮ್ಮ ಮೇಲೆ ಪರಿಣಾಮ ಬೀರಲು ಬಿಡದೆ ಅದನ್ನು ಪ್ರೀತಿಯಿಂದ ತನ್ನೊಳಗೆ ಜೀರ್ಣಿಸಿಕೊಳ್ಳುವುದು. ಓ, ಒಂದು ರೀತಿ ಆಧ್ಯಾತ್ಮಿಕ ಶಾಕ್ ಅಬ್ಸಾರ್ಬರ್ ಇದ್ದಾಗೆ. ನಿಖರವಾಗಿ ಹೊರಗಿನಿಂದ ಬರುವ ಆಘಾತಗಳನ್ನ ತಡೆದು ಶಾಂತಿಯನ್ನ ಕಾಪಾಡಿಕೊಳ್ಳುವುದು. ಇದಕ್ಕೆ ಒಂದು ಪ್ರಾಯೋಗಿಕ ಉದಾಹರಣೆ ಕೊಡ್ತೀರಾ? ನಮ್ಮ ಕುಟುಂಬದ ಸಂಬಂಧಗಳಲ್ಲಿ ಇದನ್ನು ಹೇಗೆ ಬಳಸಬಹುದು? ಖಂಡಿತ. ಮನೆಯಲ್ಲಿ ನಮ್ಮ ಮಗ ಅಥವಾ ಮಗಳು ನಾವು ಹೇಳಿದ ಮಾತನ್ನು ಕೇಳದೆ ಜೋರಾಗಿ ಮಾತನಾಡುತ್ತಾರೆ ಅಂದುಕೊಳ್ಳಿ. ಆ ಕ್ಷಣದಲ್ಲಿ ನಾವು ಕೂಡ ಜೋರಾಗಿ ಪ್ರತಿಕ್ರಿಯಿಸಿದ್ರೆ ಏನಾಗುತ್ತೆ? ಜಗಳ ದೊಡ್ಡದಾಗತ್ತೆ. ಹೌದು. ಬದಲಿಗೆ ಅವರ ಮಾತನ್ನು ಸಮಾಧಾನದಿಂದ ಕೇಳಿ, ಆ ಕ್ಷಣದಲ್ಲಿ ಏನು ಹೇಳದೆ ಅವರಿಗೆ ಪ್ರೀತಿಯ ದೃಷ್ಟಿ ಕೊಟ್ಟು, ನಂತರ ಅವರು ಶಾಂತವಾದ ಮೇಲೆ ನಿನ್ನ ಮಾತಿನಲ್ಲಿ ಸತ್ಯವಿದೆ, ಆದ್ರೆ ಹೀಗೇಳಿದ್ರೆ ಚೆನ್ನಾಗಿರುತ್ತಿತ್ತು ಎಂದು ತಿಳಿ ಹೇಳುವುದೇ ಸಮಾವೇಶಿಸಿಕೊಳ್ಳುವ ಶಕ್ತಿ. ಇದರಿಂದ ಸಂಬಂಧಗಳು ಉಳಿಯುತ್ತವೆ ಮತ್ತು ಸಂಘಟನೆಯ ಶಕ್ತಿ ಹೆಚ್ಚಾಗುತ್ತೆ. ಬಾಬಾ ಒಂದು ಸುಂದರ ಮಾತು ಹೇಳ್ತಾರೆ. ಹಿಂದಿನ ಸಂಸ್ಕಾರಗಳನ್ನು ಎಂದೂ ವರ್ತಮಾನ ಸಮಯದೊಂದಿಗೆ ಹೋಲಿಸಬಾರದು. ಯಾವಾಗ ನಾವು ಹಳೆಯ ವಿಷಯಗಳನ್ನು ಎಳೆದು ತರುತ್ತೇವೆಯೋ ಆಗಲೇ ವ್ಯರ್ಥ ಸಂಕಲ್ಪಗಳ ಸಾಲು ಶುರುವಾಗುತ್ತೆ. ಹೌದು, ಇದು ನಿಜ. ಈ 2 ಶಕ್ತಿಗಳಾದ ನಂಬಿಕೆ ಮತ್ತು ಸಮಾವೇಶಿಸಿಕೊಳ್ಳುವ ಶಕ್ತಿಯ ಆಧಾರದಿಂದಲೇ ಏಕರಸ ಸ್ಥಿತಿ ಸಾಧ್ಯ. ಆಗಲೇ ನಾವು ಮಾಡುವ ಸೇವೆಗಳಲ್ಲಿ ಯಶಸ್ಸು ಸಿಗುತ್ತದೆ ಅಂತ ಬಾಬಾ ಹೇಳ್ತಾರೆ. ನಿಖರವಾಗಿ. ಈ ಆಂತರಿಕ ಶಕ್ತಿಯೇ ನಮ್ಮ ಹೊರಗಿನ ಯಶಸ್ಸಿಗೆ ಕಾರಣವಾಗುತ್ತೆ. ಈ ಆಂತರಿಕ ಶಕ್ತಿಯನ್ನ ನಾವು ಹೊರಗೆ ಹೇಗೆ ಪ್ರಕಟಪಡಿಸಬೇಕು ಅನ್ನೋದಕ್ಕೆ ಇವತ್ತಿನ ವರದಾನ ಒಂದು ಸುಂದರವಾದ ದಾರಿಯನ್ನ ತೋರಿಸುತ್ತೆ. ಹೌದು, ವರದಾನ ಹೀಗಿದೆ. ವ್ಯಕ್ತ ಸ್ಥಿತಿಯಲ್ಲಿದ್ದರೂ ಅವ್ಯಕ್ತ ಫರಿಸ್ಥಾ ರೂಪದ ಸಾಕ್ಷಾತ್ಕಾರ ಮಾಡುವ ಶ್ವೇತವಸ್ತ್ರಧಾರಿಯು ಶ್ವೇತ ಲೈಟ್ ಧಾರಿ ಭವ. ಇದು ಕೇವಲ ಶಬ್ದಗಳಲ್ಲ, ಇದೊಂದು ದೊಡ್ಡ ಶಕ್ತಿ ಅಲ್ವಾ? ಎಷ್ಟು ಸುಂದರವಾದ ಮತ್ತು ಆಳವಾದ ವರದಾನ. ಬಾಬಾ ಇಲ್ಲಿ ಡಬಲ್ ಸೇವೆಯ ಬಗ್ಗೆ ಮಾತಾಡ್ತಿದ್ದಾರೆ. ಡಬಲ್ ಸೇವೆ? ಹೌದು. ಮೊದಲನೆಯದು ನಮ್ಮ ಶ್ವೇತವಸ್ತ್ರಗಳು. ಅವು ನಮ್ಮ ಪರಿಚಯವನ್ನು ನೀಡುತ್ತವೆ, ಜನರನ್ನ ಆಕರ್ಷಿಸ್ತವೆ. ಅದೊಂದು ಮೂಕ ಸೇವೆ.
ಆದರೆ ಬಾಬಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ವಸ್ತ್ರಗಳಿಗಿಂತ ಹೆಚ್ಚಾಗಿ ನಮ್ಮ ಇರುವಿಕೆ, ನಮ್ಮ ಮುಖ, ನಮ್ಮ ದೃಷ್ಟಿ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ನೋಡಿದವರಿಗೆ ಈ ಶರೀರ ಕಾಣಬಾರ್ದು, ಬದಲಿಗೆ ನಮ್ಮೊಳಗಿರುವ ಆ ದೇವದೂತ, ಆ ಫರಿಸ್ತಾ ಸ್ವರೂಪದ ಅನುಭವ ಆಗ್ಬೇಕಾ? ಇದು ಹೇಗೆ ಸಾಧ್ಯ? ಬಾಬಾ ಅದಕ್ಕೂ ಯುಕ್ತಿಯನ್ನು ತಿಳಿಸಿದ್ದಾರೆ. ನಾವು ದಿನದಲ್ಲಿ ಆಗಾಗ ನಾನು ಈ ಶರೀರವಲ್ಲ, ನಾನು ಈ ದೇಹದಿಂದ ಭಿನ್ನವಾದ ಒಂದು ಚೈತನ್ಯ ಶಕ್ತಿ, ಒಂದು ಜ್ಯೋತಿ ಎಂಬ ಸ್ಮೃತಿಯಲ್ಲಿ ಇರಬೇಕು. ಈ ಶರೀರದಿಂದ ಹೊರಬಂದು ಸೂಕ್ಷ್ಮ ಶರೀರದಿಂದ ಇಡೀ ಜಗತ್ತಿಗೆ ಶಾಂತಿಯ, ಶಕ್ತಿಯ ಕಿರಣಗಳನ್ನು ನೀಡುವ ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಹೆಚ್ಚಾದಂತೆ ನಮ್ಮ ಮುಖದಲ್ಲಿ, ಕಣ್ಣುಗಳಲ್ಲಿ ಒಂದು ಅಲೌಕಿಕ ಹೊಳಪು ಬರುತ್ತೆ. ಆಗ ನಮ್ಮನ್ನ ನೋಡಿದವರಿಗೆ ಈ ವ್ಯಕ್ತಿ ಬೇರೆ ಯಾರೋ, ಇವರಲ್ಲಿ ಏನೋ ವಿಶೇಷ ಶಕ್ತಿ ಇದೆ ಅಂತ ಅನುಭವ ಆಗುತ್ತೆ. ಖಂಡಿತ. ಒಂದು ಸಣ್ಣ ಪ್ರಯೋಗ ಮಾಡಬಹುದು. ಹೇಳಿ. ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ನಾವು ಕುಳಿತಲ್ಲೇ ಕಣ್ಣು ಮುಚ್ಚಿ, ನಾನು ಈ ದೇಹವೆಂಬ ವಸ್ತ್ರವನ್ನು ತೊಟ್ಟಿರುವ ಆತ್ಮ, ಈಗ ನಾನು ಈ ದೇಹದಿಂದ ಹೊರಬಂದು ನನ್ನ ತಂದೆಯಾದ ಪರಮಾತ್ಮನ ಬಳಿ ಹೋಗುತ್ತಿದ್ದೇನೆ ಎಂದು ಸಂಕಲ್ಪ ಮಾಡೋದು. ಪ್ರತಿ ಗಂಟೆಗೆ 1 ನಿಮಿಷ? ಹೌದು. ದಿನದಲ್ಲಿ 10-12 ಬಾರಿ ಈ 1 ನಿಮಿಷದ ಅಭ್ಯಾಸ ಮಾಡಿದ್ರೂ ನಮ್ಮ ಮನಸ್ಸು ನಿಧಾನವಾಗಿ ದೇಹದಿಂದ ಭಿನ್ನವಾಗಿರುವ ಅನುಭವವನ್ನು ಮಾಡಲು ಕಲಿತದೆ. ಇದು ಖಂಡಿತವಾಗಿಯೂ ಪ್ರಯತ್ನಿಸಬಹುದಾದ ಅಭ್ಯಾಸ. ಹಾಗಾದ್ರೆ ಈ ವರದಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನ ಸ್ಲೋಗನ್ ಒಂದು ಬೀಗದ ಕೈಯಿದ್ದ ಹಾಗೆ ಅನಿಸುತ್ತೆ. ಹೌದು. ಸ್ಲೋಗನ್ ಹೀಗಿದೆ: ಸರ್ವಗುಣ ಸರ್ವಶಕ್ತಿಯ ಅಧಿಕಾರಿಯಾಗಬೇಕಾದರೆ ಆಜ್ಞಾಕಾರಿಯಾಗಿ. ಹೌದು. ಇದು ವರದಾನವನ್ನು ಸಾಧಿಸುವ ಮಾಸ್ಟರ್ ಕೀ. ಆಜ್ಞಾಕಾರಿ ಅನ್ನೋ ಶಬ್ದಕ್ಕೆ ಬಹಳಷ್ಟು ಶಕ್ತಿ ಇದೆ. ಕೇವಲ ನಿಯಮ ಪಾಲಿಸುವುದಲ್ಲ. ಅಲ್ಲ, ಪ್ರತಿಯೊಂದು ಆಜ್ಞೆಯ ಹಿಂದೆ ನಮ್ಮ ಕಲ್ಯಾಣ ಅಡಗಿದೆ ಅನ್ನೋ ಅಚಲ ನಂಬಿಕೆಯಿಂದ, ಪ್ರೀತಿಯಿಂದ ಅದನ್ನ ಪಾಲಿಸುವುದು. ಇದನ್ನು ದಿನವಿಡೀ ನೆನಪಿನಲ್ಲಿಟ್ಟುಕೊಳ್ಳಲು ಒಂದು ಸರಳವಾದ ಯುಕ್ತಿ ಹೇಳಿ. ಒಂದು ಸುಲಭವಾದ ದಾರಿ ಇದೆ. ನಾವು ದಿನದಲ್ಲಿ ಮಾಡುವ ಪ್ರತಿಯೊಂದು ಸಣ್ಣ ಕೆಲಸದಲ್ಲಿ ಬಾಬಾವರ ಆಜ್ಞೆಯನ್ನ ಜ್ಞಾಪಿಸ್ಕೊಳ್ಳೋದು. ಉದಾಹರಣೆಗೆ ಅಮೃತ ವೇಳೆಯಲ್ಲಿ ಏಳುವ ಆಜ್ಞೆ. ನಾವು ಅಲಾರಂ ಇಟ್ಟುಕೊಂಡು ಕಷ್ಟಪಟ್ಟು ಏಳುವ ಬದಲು ಬಾಬಾ ನನ್ನನ್ನು ಪ್ರೀತಿಯಿಂದ ಎಬ್ಬಿಸ್ತಿದ್ದಾರೆ, ಈ ಆಜ್ಞೆಯನ್ನ ಪಾಲಿಸುವುದರಿಂದ ನಾನು ಸರ್ವಶಕ್ತಿಗಳ ಅಧಿಕಾರಿಯಾಗುತ್ತಿದ್ದೇನೆ ಎಂದು ಸ್ವಮಾನ ತೆಗೆದುಕೊಂಡ್ರೆ ಆಯಾಸದ ಬದಲು ಖುಷಿ ಸಿಗುತ್ತೆ. ಹೌದು ಹೌದು. ಊಟ ಮಾಡುವಾಗ ಬಾಬಾವರ ನೆನಪಿನಲ್ಲಿ ಪ್ರಸಾದ ಸ್ವೀಕರಿಸಬೇಕು ಎಂಬ ಆಜ್ಞೆಯನ್ನ ಪಾಲಿಸಿದಾಗ ಈ ಪ್ರಸಾದ ನನ್ನ ತನ ಮನಗಳನ್ನು ಪವಿತ್ರಗೊಳಿಸ್ತಿದೆ, ನಾನು ಶಕ್ತಿಶಾಲಿಯಾಗುತ್ತಿದ್ದೇನೆ ಎಂದು ಭಾವಿಸಬೇಕು. ಓಹೋ, ಪ್ರತಿಯೊಂದು ಆಜ್ಞೆಯನ್ನ ಅಧಿಕಾರವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಅದೇ ಅದ್ಭುತ. ಪ್ರತಿಯೊಂದು ನಿಯಮವನ್ನ ಹೊರೆಯಂತೆ ನೋಡುವ ಬದಲು ಅದನ್ನ ಶಕ್ತಿಯ ಮೂಲವಾಗಿ ನೋಡುವ ದೃಷ್ಟಿಕೋನವಿದು. ಈ ಅಧಿಕಾರಿ ಸ್ಥಿತಿಯಿಂದ ನಾವು ಮುಂದಿನ ಹಂತಕ್ಕೆ, ಅಂದ್ರೆ ಬಂಧನ ಮುಕ್ತ ಸ್ಥಿತಿಗೆ ಹೋಗಬಹುದಲ್ಲ? ಖಂಡಿತ. ಇದು ಇಂದಿನ ಅವ್ಯಕ್ತ ಇಶಾರೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಹೌದು. ಇಂದಿನ ಅವ್ಯಕ್ತ ಇಶಾರೆ ಹೀಗಿದೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದು ನಮ್ಮ ಇರುವಿಕೆಯ ಸ್ಥಿತಿಯ ಬಗ್ಗೆ ನೇರವಾಗಿ ಹೇಳುತ್ತದೆ. ಇಲ್ಲಿ ಬಾಬಾ ಯಾವ ಬಂಧನಗಳ ಬಗ್ಗೆ ಮಾತನಾಡುತ್ತಿದ್ದಾರೆ? ನಮ್ಮನ್ನು ಕಟ್ಟಿಹಾಕಿರುವ ಆ ಸರಪಳಿಗಳು ಯಾವುವು? ಬಾಬಾ ನಮ್ಮನ್ನು ನಮ್ಮದೇ ದೌರ್ಬಲ್ಯಗಳೆಂಬ ಪಂಜರದಿಂದ ಮುಕ್ತರಾಗಲು ಹೇಳ್ತಿದ್ದಾರೆ. ಆ ಬಂಧನಗಳು ಹಲವು. ಮೊದಲನೇದು ನಮ್ಮ ಹಳೆಯ ಸಂಸ್ಕಾರಗಳು. ನನಗೆ ಬೇಗ ಕೋಪ ಬರುತ್ತೆ, ನಾನು ತುಂಬ ಭಾವನಾತ್ಮಕ, ಈ ರೀತಿಯ. ಹೌದು. ನಮ್ಮ ಬಗ್ಗೆ ನಾವೇ ಇಟ್ಟುಕೊಂಡಿರುವ ನಂಬಿಕೆಗಳು ನಮ್ಮನ್ನು ಕಟ್ಟಿಹಾಕ್ತವೆ. ಎರಡನೇದು ದೇಹದ ಅಭಿಮಾನ. ನಾನು ಸುಂದರವಾಗಿಲ್ಲ, ನನಗೆ ವಯಸ್ಸಾಯಿತು, ಈ ಯೋಚನೆಗಳು. ಸರಿ. ಮೂರನೆಯದು ಸಂಬಂಧಗಳ ಮೋಹ. ನನ್ನ ಮಕ್ಕಳು, ನನ್ನ ಕುಟುಂಬ ಅನ್ನೋ ಅತಿಯಾದ ಅಂಟಿಕೊಳ್ಳುವಿಕೆ. ಇವೆಲ್ಲವೂ ಚಿನ್ನದ ಸರಪಳಿಗಳಿದ್ದಂತೆ. ಈ ಬಂಧನಗಳಿಂದ ಮುಕ್ತರಾಗುವುದು ಹೇಗೆ? ಇವು ನಮ್ಮ ವ್ಯಕ್ತಿತ್ವದ ಭಾಗವೇ ಆಗಿಬಿಟ್ಟಿವೆಯಲ್ಲ. ಅದಕ್ಕೆ ಬಾಬಾ ಒಂದೇ ಒಂದು ಶಕ್ತಿಶಾಲಿ ಸ್ಮೃತಿಯನ್ನು ಹೆಚ್ಚಿಸಿಕೊಳ್ಳಲು ಹೇಳ್ತಾರೆ. ಆ ಸ್ಮೃತಿ ಎಂದರೆ ನಾನು ಮಾಸ್ಟರ್ ಸರ್ವಶಕ್ತಿವಂತ. ನಾನು ಮಾಸ್ಟರ್ ಸರ್ವಶಕ್ತಿವಂತ. ಈ ಒಂದು ಸಂಕಲ್ಪ ಬೇರೆಲ್ಲಾ ದೌರ್ಬಲ್ಯದ ಸಂಕಲ್ಪಗಳನ್ನ ಸುಟ್ಟುಹಾಕುವ ಶಕ್ತಿ ಹೊಂದಿದೆ. ಯಾವಾಗ ನಾವು ನನಗೆ ಕೋಪ ಬರುತ್ತೆ ಅಂತ ಯೋಚಿಸುತ್ತೇವೆಯೋ ತಕ್ಷಣ ಅದನ್ನ ಬದಲಿಸಿ, ನಾನು ಮಾಸ್ಟರ್ ಸರ್ವಶಕ್ತಿವಂತ, ಶಾಂತಿಯ ಸಾಗರನ ಮಗು, ನಾನು ಶಾಂತ ಸ್ವರೂಪ ಎಂದು ದೃಢ ಸಂಕಲ್ಪ ಮಾಡಬೇಕು. ಹೌದು. ಈ ಒಂದು ಶ್ರೇಷ್ಠ ಸಂಕಲ್ಪ ನೂರಾರು ವ್ಯರ್ಥ ಸಂಕಲ್ಪಗಳನ್ನ ಸಮಾಪ್ತಿ ಮಾಡುತ್ತೆ.
ಆಗ ನಾವು ಹಾರುವ ಹಕ್ಕಿಯಂತೆ ಹಗುರವಾದ ಸ್ಥಿತಿಯನ್ನ ಅನುಭವಿಸುತ್ತೇವೆ. ಇದೇ ಅಶರೀರಿ ಅಥವಾ ಕರ್ಮಾತೀತ ಸ್ಥಿತಿಯ ಅನುಭವಕ್ಕೆ ಅಡಿಪಾಯ. ಹಾಗಾದ್ರೆ ಇಂದಿನ ಈ ಸಂಪೂರ್ಣ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ, ನಮ್ಮ ಆಧ್ಯಾತ್ಮಿಕ ಯಾತ್ರೆ ಕೇವಲ ಜ್ಞಾನವನ್ನು ಕೇಳಿ ನಿಯಮಗಳನ್ನು ಪಾಲಿಸುವುದಷ್ಟೇ ಅಲ್ಲ, ಬದಲಾಗಿ ಆಂತರಿಕವಾಗಿ ನಮ್ಮ ಇರುವಿಕೆಯ ಸ್ಥಿತಿಯನ್ನೇ ಬದಲಾಯಿಸಿಕೊಳ್ಳುವುದು, ಸಂಘಟನೆಯಲ್ಲಿ ಏಕರಸ ಸ್ಥಿತಿಗಾಗಿ ನಂಬಿಕೆ ಮತ್ತು ಸಮಾವೇಶಿಸುವ ಶಕ್ತಿಯನ್ನು ಬೆಳೆಸುವುದು. ಹೌದು. ವರದಾನದ ಮೂಲಕ ನಮ್ಮ ಇರುವಿಕೆಯಿಂದಲೇ ಫರಿಷ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವುದು. ಮತ್ತು ಕೊನೆಯದಾಗಿ ಎಲ್ಲಾ ಬಂಧನಗಳಿಂದ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯನ್ನು ಅನುಭವಿಸುವುದು. ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ. ಹೌದು, ಎಲ್ಲವೂ ನಮ್ಮ ಆಂತರಿಕ ಸ್ಥಿತಿಯನ್ನೇ ಅವಲಂಬಿಸಿದೆ. ಮಾಡುವುದು ಮುಖ್ಯ, ಆದರೆ ಅದಕ್ಕಿಂತಲೂ ಹೆಚ್ಚು ಇರುವುದು ಮುಖ್ಯ. ನಮ್ಮ ಇರುವಿಕೆಯ ಸ್ಥಿತಿ ಶ್ರೇಷ್ಠವಾಗಿದ್ದರೆ ನಮ್ಮ ಕರ್ಮಗಳು ಸಹಜವಾಗಿ ಶ್ರೇಷ್ಠವಾಗುತ್ತವೆ. ಈ ಸುಂದರ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ನೀಡೋಣವೇ? ಖಂಡಿತ, ಅದೊಂದು ಒಳ್ಳೆಯ ಯೋಚನೆ. ಹಾಗಾದರೆ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಸಮಾವೇಶಿಸಿಕೊಳ್ಳುವ ಶಕ್ತಿಯನ್ನು ವಿಶೇಷವಾಗಿ ಅಭ್ಯಾಸ ಮಾಡೋಣ. ನಮ್ಮ ಇಚ್ಛೆಗೆ ವಿರುದ್ಧವಾದ ಯಾವುದೇ ಸಣ್ಣ ಮಾತು ಅಥವಾ ಘಟನೆ ನಮ್ಮ ಮುಂದೆ ಬಂದಾಗ, ಅದು ಮನೆಯಲ್ಲಾಗಿರ್ಲಿ ಕಚೇರಿಯಲ್ಲಾಗಿರ್ಲಿ, ತಕ್ಷಣ ಪ್ರತಿಕ್ರಿಯೆ ನೀಡುವ ಬದಲು ಒಂದು ಕ್ಷಣ ನಿಲ್ಲೋಣ. ಸರಿ. ಆ ಮಾತನ್ನು, ಆ ಪರಿಸ್ಥಿತಿಯನ್ನು ಪ್ರೀತಿಯಿಂದ ಸಮುದ್ರದಂತೆ ನಮ್ಮೊಳಗೆ ಸಮಾವೇಶಿಸಿಕೊಳ್ಳಲು ಪ್ರಯತ್ನಿಸೋಣ. ಆ ಒಂದು ಕ್ಷಣ ಶಾಂತವಾಗಿದ್ದು ಪರಮಾತ್ಮನನ್ನು ನೆನಪು ಮಾಡೋಣ. ಈ ಒಂದು ಸಣ್ಣ ಅಭ್ಯಾಸ ದಿನದ ಕೊನೆಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಪರಿವರ್ತನೆಯನ್ನು ತರುತ್ತದೆ ಎಂಬುದನ್ನು ಅನುಭವಿಸಿ ನೋಡೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.